ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯ ಮಾರ್ಗ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯ ಸಹೋದರ ಸಹೋದರರೇ, ಈ ಮಾಧ್ಯಮದ ಮೂಲಕ ಇನ್ನೊಂದು ಸರ್ತೆ ತಮ್ಮೊಟ್ಟಿಗೆ ಬಂದು ದೇವರ ವಾಕ್ಯವನ್ನು ಹಂಚಲಿಕ್ಕೆ ದೇವರು ಮಹಾಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತಾ ಇದ್ದೀನಿ. ಅದೇ ಸಮಯದಲ್ಲಿ ಈ ಚಾನಲಿನ ಸಂಸ್ಥಾಪಕರಾದಂಥ ಪಾಸ್ಟರ್ ಸಲ್ಮಾನ್ ರಾಜ್ ಅವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ವಾಕ್ಯ ಭಾಗವನ್ನು ನಾವು ಧ್ಯಾನಿಸೋಣ. ನಿಮ್ಮ ಹತ್ರ ಬೈಬಲ್ ಇದ್ದರೆ ದಯವಿಟ್ಟು ತಾವು ಬೈಬಲ್ ತೆಗೆದುಕೊಂಡು ಕೂತ್ಕೊಳ್ರಿ. ಎರಡನೆಯದು, ಒಂದು ಪುಸ್ತಕ ಮತ್ತು ಪೆನ್ನು ತೆಗೆದುಕೊಂಡು ಕೂತ್ಕೊಂಡು ಲೇಖನಗಳು, ಪುಸ್ತಕದ ಹೆಸರುಗಳು ತಾವು ಬರ್ಕೊಂಡ್ರೆ ಅದು ತಮಗೂ ಆಶೀರ್ವಾದಕರವಾಗಿರುತ್ತದೆ ಮತ್ತು ಪುನಃ ಇತರಿಗೆ ಕೂಡ ತಾವು ತಿಳಿಸಲಿಕ್ಕೆ ಅನುಕೂಲವಾಗುತ್ತದೆ. ಚಿಕ್ಕ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ಸಾಗೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವಂಥ ಮಹಾಪರಿಶುದ್ಧನಾದ ದೇವರೇ, ಈ ಮಾಧ್ಯಮದ ಮೂಲಕವಾಗಿ ಕರ್ತನೆ ವಾಕ್ಯ ಭಾಗವನ್ನು ಹಂಚಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತುತಿಸಿ ನಿಮ್ಮನ್ನು ಘನಪಡಿಸ್ತಾ ಇದ್ವಿ. ಸತ್ಯ ಮಾರ್ಗದ ಚಾಲನೆಯಲ್ಲ ಎಲ್ಲ ವೀಕ್ಷಕರು ವಾಕ್ಯವನ್ನು ಕೇಳುತ್ತಿರುವಾಗ ಕರ್ತನೆ ಸ್ವಾಮಿ ಅವರ ವಾಕ್ಯವನ್ನು ಕೇಳಿ ಅದರ ತಕ್ಕಂತೆ ನಡೀಲಿಕ್ಕೆ ಬೇಕಾಗಿರುವಂಥ ಕೃಪೆ ನೀವು ಎಲ್ಲ ದೇವರ ಮಕ್ಕಳಿಗೆ ದಯಪಾಲಿಸಬೇಕೆಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆ, ಆಮೇನ್. ಬನ್ನಿ ಪ್ರಿಯ ಸಹೋದರ ಸಹೋದರರೇ, ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿ ಇದ್ದೀರಿ ಆ ಯೇಸುವಿನ ಕೃಪೆಯಿಂದ ಅಂಥೇಳಿ ನಾನು ನಂಬಿದ್ದೇನೆ. ಏಕೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಕಣ್ಣಿನ ಗುಡ್ಡೆಯಂತೆ ಕಾಪಾಡುವ ದೇವರಾಗಿದ್ದಾನೆ. ಇವತ್ತು ನಾಳೆ ಎಂದೆಂದಿಗೂ ಆತನು ನಮ್ಮನ್ನು ಕಾಪಾಡುತ್ತಿರುವ ದೇವರಾಗಿ ನಮ್ಮ ಜೀವಿತದಲ್ಲಿ ಇರ್ತಾನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಆತನ ಹಾಗೆ ಇರ್ತಾನೆ. ಬನ್ನಿ, ತಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಅನೇಕ ಸರ್ತೆ ಕೀರ್ತನೆಗಳು ಸಹಜವಾಗಿ ಕ್ರೈಸ್ತರು ಅಂದ ತಕ್ಷಣ ಸಹಜವಾಗಿ ಓದುವಂಥ ಹೆಚ್ಚಾಗಿ ಗ್ರಂಥ ಅಂದರೆ ಕೀರ್ತನೆ ಗ್ರಂಥನೇ ಓದ್ತಾ ಇರ್ತಾರೆ. ಮತ್ತು ಕಂಠಪಾಠವಾಗಿ ಕೂಡ ಇದನ್ನೇ ಅನೇಕರು ಅಭ್ಯಾಸ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಈ ಕೀರ್ತನೆ ಭಾಗದಿಂದ ಭಾಳ ಸರ್ತೆ ನಮಗೆ 1ನೇ ಅಧ್ಯಾಯ ವಚನಗಳು ಅಥವಾ 1ನೇ ಅಧ್ಯಾಯ ಅಂತೀವಿ, ಕೆಲವರು ಅನ್ನಬಾರದು, ಕೀರ್ತನೆಗಳು ಅನ್ನಬೇಕು, 1ನೇ ಕೀರ್ತನೆಗಳು ಅನ್ನಬೇಕನ್ನೋ ಕ್ರೈಸ್ತರಲ್ಲಿ ಸ್ವಲ್ಪ ಎರಡು ಅಭಿಪ್ರಾಯ ಇದ್ದಾವೆ. ಸರಿ, ನೀವು ಅಧ್ಯಾಯರ ಅನ್ಕೋರಿ ಅಥವಾ 1ನೇ ಕೀರ್ತನೆಯ ಅನ್ಕೋರಿ. ಈ ಪುಸ್ತಕದಿಂದ ನಾವು ಕೆಲವು ವಚನಗಳನ್ನು ಇವತ್ತು ಧ್ಯಾನ ಮಾಡಿ ನಾವು ಅದರಲ್ಲಿಂದ ಆತ್ಮೀಯ ವೃದ್ಧಿ ಕಡೆಗೆ ನಡೀಲಿಕ್ಕೆ ಪ್ರಯತ್ನ ಮಾಡ್ಕೋಣ. ನಾವು ಇದಕ್ಕೆ ಕನ್ನಡದಲ್ಲಿ ಕೀರ್ತನೆ ಅಂತ ಕರಿತೀವಿ ಮತ್ತು ಇಂಗ್ಲೀಷ್ನಲ್ಲಿ ಸ್ಯಾಮ್ಸ್ ಅಂತ ಕರೀತಾರೆ. ಆದರೆ ಹಿಬ್ರಿಯದಲ್ಲಿ ಅದಕ್ಕೆ ಥೇಲಿಮ್ ಎಂದು ಕರೀತಾರೆ. ಥೇಲಿಮ್, ಇನ್ನೊಂದು ಸರ್ತಿ ಹೇಳ್ತೀನಿ, ಥೇಲಿಮ್ ಎಂದು ಕರೆಯುತ್ತಾರೆ. TEHILLIM, ಥೇಲಿಮ್ ಎಂಬುದಾಗಿ ಹಿಬ್ರಿಯರು ಕರೀತಾರೆ. ಹಿಬ್ರಿಯರಿಗೆ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಅನ್ನೋದು ಎರಡು ಗ್ರಂಥ ಇಲ್ಲ, ಅವರಿಗೆ ಒಂದೇ ಗ್ರಂಥ ಇರುತ್ತದೆ. ಅಂದರೆ ಯಹೂದರಿಗೆ ಅದಕ್ಕೆ ತನಕ್ ಎಂದು ಕರೀತಾರೆ. ಈ ತನಕ್ನಲ್ಲಿ 3 ಭಾಗ ಇರ್ತವೆ. ಒಂದು ತೋರಾ ಎಂದು ಕರಿತೀವಿ, ಇನ್ನೊಂದು ನಾವು ಕಿತ್ವೀಮ್ ಅಂತ ಕರಿತೀವಿ, ಇನ್ನೊಂದು ನೆವಿಮ್ ಅಂತ ಕರಿತೀವಿ. ಸೊ ಈ ಕಿತ್ವೀಮ್ದಲ್ಲಿ ಇರುವಂಥ ಭಾಗ, ಲೇಖನಗಳಲ್ಲಿ ಇರುವಂಥ ಭಾಗದಲ್ಲಿ ಬರುವುದೇ ಥೇಲಿಮ್. ಸೊ ಈ ಥೇಲಿಮಿನ ನಾವು 1ನೇ ಥೇಲಿಮ್ನಲ್ಲಿರುವಂಥ ಈ ಪುಸ್ತಕದಿಂದ ಧ್ಯಾನಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆಗಲೇ ತಮಗೆ ಹೇಳಿದ ಇದಕ್ಕೆ ಥೇಲಿಮ್ ಅಂತಾರೆ. ಅಷ್ಟು ಮಾತ್ರ ಅಲ್ಲದೆ ಮಿಜ್ಮೋರ್ ಎಂಬುದಾಗಿ ಕೂಡ ಇದಕ್ಕೆ ಕರೀತಾರೆ. ಮಿಜ್ಮೋರ್ ಎಂಬುದಾಗಿ ಕೂಡ ಕರೀತಾರೆ. ಆದರೆ ಸ್ಯಾಮ್ಸ್ ಅನ್ನೋದು ಈ ಗ್ರೀಕ್ ಪದದಿಂದ ಬಂದಿರುವ ಕಾರಣ ಅದಕ್ಕೆ ಇಂಗ್ಲೀಷ್ನಲ್ಲಿ ಸಾಮ್ಸ್ ಎಂದು ಕರೆಯುತ್ತಾರೆ.
ಬನ್ನಿ ಇಲ್ಲಿ ಮೊದಲನೇ ನಾವು ಏನಪ್ಪಾ ಅಂತ ನೋಡೋದಾದ್ರೆ, ಮೊದಲನೇ ವಚನದಲ್ಲಿ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂತ ಹೇಳಿದೆ. ಇದು ಬಹಳ ಸರ್ತೆ ನಾವು ವಾಕ್ಯಗಳು ದೇವರ ಸೇವಕರು ಹೇಳಿದ್ದು ಕೇಳಿದ್ವಿ ನಮ್ಮ ಸಭೆಯಲ್ಲಿ, ಅಥವಾ ನಾವು ಕೂಡ ಹೇಳಿದ್ವಿ. ಆದರೆ ಅದೇ ವಚನ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಬೇರೆ ರೀತಿಯಾದ ಪ್ರೋತ್ಸಾಹ ಮಾಡಿ ನಮ್ಮ ಆತ್ಮೀಯ ಜೊತೆಗೆ ವೃದ್ಧಿಯನ್ನು ತರಲಿಕ್ಕೆ ಕೂಡ ನಮಗೆ ಸಹಾಯ ಮಾಡುವನು ಆಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂದ್ರೆ ಸ್ಪಷ್ಟವಾಗಿ ನಡೆಯಬೇಡ ಅಥವಾ ನಡೆಯದೆ ಇರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಯಾವ ರೀತಿ ಅಂತಂದ್ರೆ, ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಬೈಬಲು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಈ ಎರಡನ್ನು ತಿಳಿಸುವಂತ ಏಕೈಕ ಗ್ರಂಥ. ಬೇರೆ ಗ್ರಂಥಗಳು ಅಲ್ಲಿಗೆ ಹೇಳಿರಬಹುದು, ನಾವು ಅವುಗಳನ್ನು ಎತ್ತಿ ಅದರ ಬಗ್ಗೆ ಕ್ರಿಟಿಸಿಸಮ್ ಮಾಡೋ ಉದ್ದೇಶ ಇಲ್ಲ. ಆದರೆ ಬೈಬಲು ನೀನು ಇದನ್ನು ಮಾಡಬೇಡ ಅಂತ ಹೇಳಿ ಅಲ್ಲಿಗೆ ಬಿಡೋದಿಲ್ಲ, ಏನು ಮಾಡಬೇಕೆಂಬುದಾಗಿ ಕೂಡ ನಮಗೆ ಜ್ಞಾನ ಬೋಧನೆ ಮಾಡುವಂತ ಏಕೈಕ ಗ್ರಂಥ ಆಗಿದೆ. ಈ ಕೀರ್ತನೆಗೆ ಬಹಳ ಜನ ಕೀರ್ತನೆಗಳಿಗೆ ಹಾಡಿನ ಪುಸ್ತಕ ಅಂತಾರೆ, ಪ್ರಾರ್ಥನೆಯ ಪುಸ್ತಕ ಅಂತಾರೆ, ಆರಾಧನೆ ಪುಸ್ತಕ ಅಂತಾರೆ. ನಾನು ಇದನ್ನು ಅನೇಕ ಸರ್ತೆ ಪ್ರವಾದನೆಗಳ ಪುಸ್ತಕ ಕೂಡ ಎಂಬುದಾಗಿ ಕರೀತಾ ಇರುತ್ತೇನೆ. ಕಾರಣ ಏನಂದ್ರೆ, ದಾವೀದವರನ್ನು ಬೈಬಲ್ ಪ್ರವಾದಿ ಎಂಬುದಾಗಿ ಒಂದು ಕಡೆ ಹೊಸ ಒಡಂಬಡಿಕೆಯಲ್ಲಿ ಕರೆದಿದೆ. ಹಾಗಾಗಿ ದಾವೀದು ರಾಜರಾಗಿದ್ರು, ಅವರು ಕೀರ್ತನೆಗಾರರು ಕೂಡ ಆಗಿದ್ರು, ಒಳ್ಳೆ ವಾದ್ಯವನ್ನು ಬಾರಿಸೋರು ಕೂಡ ಆಗಿದ್ರು, ಅದೇ ಸಮಯದಲ್ಲಿ ಪ್ರವಾದಿಗಳು ಕೂಡ ಆಗಿದ್ರು ಎಂಬುದಾಗಿ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ತಿಳಿಸ್ತಾ ಇದೆ. ಅಪೊಸ್ತಲ ಕಾರ್ಯಗಳಲ್ಲಿ ಪೇತ್ರನು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡೋಣ, ಈ ಗ್ರಂಥದಲ್ಲಿ ಹೇಳೋದು ದುಷ್ಟನ ಆಲೋಚನೆಯಂತೆ ನಡೆಯದೆ. ಒಂದು ಕ್ರೈಸ್ತನು, ಒಂದು ದೇವರ ಸೇವಕನು, ಒಂದು ದೇವರ ಮಕ್ಕಳು ನಾವು ದುಷ್ಟರ ಆಲೋಚನೆಯಂತೆ ನಡಿಲಿಕ್ಕೆ ನಮಗೆ ದೇವರ ವಾಕ್ಯ ಅಧಿಕಾರ ಕೊಡುವುದಿಲ್ಲ. ಯಾಕೆ ಇವತ್ತು ದೇವರ ಸೇವಕರು ವ್ಯಭಿಚಾರದಲ್ಲಿ ಬೀಳ್ತಾ ಇದ್ದಾರೆ? ಯಾಕೆ ಇವತ್ತು ದೇವರ ಮಕ್ಕಳು ವ್ಯಭಿಚಾರದಲ್ಲಿ ಬೀಳ್ತಾ ಇದ್ದಾರೆ? ಯಾಕೆ ಇವತ್ತು ದೇವರ ಸೇವಕರು ಅಥವಾ ದೇವರ ಮಕ್ಕಳು ಹಣದ ಆಸೆಯಲ್ಲಿ ಬೀಳ್ತಾ ಇದ್ದಾರೆ? ಯಾಕೆ ಇವತ್ತು ದೇವರ ಮಕ್ಕಳು, ದೇವರ ಸೇವಕರು ತಮ್ಮ ಹೆಸರು ಅಥವಾ ಘನತೆಗಾಗಿ ತೌಕ ಪಡ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ದುಷ್ಟರ ಆಲೋಚನೆಯಂತೆ ನಡೆಯುತ್ತಿದ್ದ ಕಾರಣ ಒಂದು ದೇವರ ಸೇವಕನು ಅಥವಾ ದೇವರ ಮಗನು ಪಾಪದಲ್ಲಿ ಎಡವಿ ಬೀಳಲಿಕ್ಕೆ ಕಾರಣನಾಗ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀನು ಪಾಪದಲ್ಲಿ ಬೀಳಬಾರ್ದಾ? ನೀನು ಪರಿಶುದ್ಧನ ಅಥವಾ ಪರಿಶುದ್ಧಳಾಗಿರ್ಬೇಕಾ? ಪಾಪ ನಿನ್ನನ್ನು ಆಳಬಾರ್ದಾ? ಪಾಪಕ್ಕೆ ನೀನು ದೂರವಾಗಿರ್ಬೇಕಂದ್ರೆ ಮೊಟ್ಟ ಮೊದಲಾಗಿ ಬೈಬಲ್ ಹೇಳ್ತಾ ಇರೋದು ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಇವತ್ತು ಅನೇಕರು ನಾವು ಬೈಬಲ್ ಪ್ರಸಂಗಿಗಳೇ, ಅನೇಕರು ನಾವು ಪ್ರಾರ್ಥನೆ ವೀರರೇ, ಅನೇಕರು ನಾವು ಸಭೆ ನಡೆಸೋವರೇ, ಅನೇಕರು ನಾವು ಸಭೆಗೆ ಹೋಗೋವರೇ, ಅನೇಕರು ನಾವು ದೇವರ ವಾಕ್ಯ ಕೇಳೋವರೇ, ದಶಭಾಗ ಕೊಡೋವರೇ, ಎಲ್ಲವೂ ಇದ್ರೂ ಕೂಡ ನಾವು ದುಷ್ಟರ ಆಲೋಚನೆಯಂತೆ ನಡೆಯುವುದನ್ನು ಬಿಡ್ತಾ ಇಲ್ಲ. ಆದ ಕಾರಣ ನಾವು ಪಾಪದಲ್ಲಿ ಎಡವಿ ಬೀಳ್ತಾ ಇದ್ದೇವೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಬಹಳ ಸರ್ತಿ ಇದನ್ನು ಕೇಳಿದ್ದೀವಿ, ಆದರೆ ದುಷ್ಟರ ಆಲೋಚನೆಯಂತೆ ನಡೆಯೋದು ಬಿಟ್ಟಿಲ್ಲ. ಬಹಳ ಸರ್ತಿ ವಚನ ಓದಿದ್ವಿ, ಆದರೆ ದುಷ್ಟರ ಆಲೋಚನೆಯಂತೆ ನಡೆಯೋದು ಬಿಟ್ಟಿಲ್ಲ. ಬೈಬಲ್ ಡಿಮೈಂಡಿಂಗ್ ಯು, ದುಷ್ಟರ ಆಲೋಚನೆಯಂತೆ ನಡೆಯಬಾರದಂತೇಳಿ ಬೈಬಲ್ ನಿನ್ನಿಂದ ಬಯಸ್ತಾ ಇದೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ, ನೀನು ನಿನ್ನನ್ನು ಒಂದು ಸತ್ಯ ಪರೀಕ್ಷಿಸ್ಕೋ. ನೀನು ಯಾರ ಆಲೋಚನೆಯಂತೆ ನಡೆಯುತ್ತಾ ಇದೆಯಾ? ದುರಾತ್ಮನು ಅಥವಾ ಸೈತಾನನು ದುಷ್ಟನಾಗಿ ತನ್ನ ದುಷ್ಟ ಆಲೋಚನೆಯನ್ನು ಮನುಷ್ಯರ ಮನಸ್ಸಿನಲ್ಲಿ ಬಿತ್ತಿ ಅವನನ್ನು ಸಕಲವಾದ ವ್ಯಭಿಚಾರ ಪಾಪವನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ಸ್ತ್ರೀ ಸಂಪರ್ಕ ಇಲ್ಲದಿರುವುದೇ ಪುರುಷನಿಗೆ ಒಳ್ಳೆಯದು ಎಂಬುದಾಗಿ
ಬೈಬಲ್ ಹೇಳ್ತಾ ಇದೆ. ಅಂದ ಮಾತ್ರಕ್ಕೆ ಕೇವಲ ಸ್ತ್ರೀ ಸಂಪರ್ಕ ಅಂದ ತಕ್ಷಣ ಹೆಣ್ಣು ಮಕ್ಕಳೊಟ್ಟಿಗೆ ಕೂಡಿ ಅವ್ರ ಜೊತೆ ಕುಂದ್ರೋದು ಮಾತನಾಡುವುದು ಎಂಬುದಾಗಿ ಇದರ ಅರ್ಥ ಅಲ್ಲ. ಮೊದಲನೇ ಕೊರಿಂಥಿ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯ ಏನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಪುರುಷನಿಗೆ ಒಳ್ಳೆಯದು ಅಂತದೆ. ಬಟ್ ಇದು ಕನ್ನಡ ಟ್ರಾನ್ಸ್ಲೇಷನ್. ಆದರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಪವಿತ್ರಾತ್ಮನು ಅದಕ್ಕಿಂತ ಹೆಚ್ಚಾಗಿ ಆಳವಾಗಿ ಅಲ್ಲೇ ಕೊಡ್ತಾ ಇದ್ದಾನೆ. ನೋ ಕನ್ಸರ್ನಿಂಗ್ ದ ಮ್ಯಾಟರ್ ಅಬೌಟ್ ವಿಚ್ ಯು ಆರ್ wrote, it is the good for a man not to have sexual relationship with a woman. ಅಂದ್ರೆ ಲೈಂಗಿಕವಾದ ದೈಹಿಕವಾದ ಸಂಪರ್ಕ ಪರಸ್ತ್ರೀ ಒಟ್ಟಿಗೆ ಇರಲಾರದೆ ಇರೋದು ಪುರುಷನಿಗೆ ಅಥವಾ ಸೇವಕನಿಗೆ ಒಳ್ಳೆಯದು. ಪ್ರಿಯರೇ, ಪರಿಶುದ್ಧತೆ ಸಭೆಯನ್ನು ಕಳ್ಕೋತಾ ಇದೆ. ಸಭಾ ಪಾಲಕನು ಪರಿಶುದ್ಧತೆಯನ್ನು ಕಳ್ಕೋತಾ ಇದ್ದಾನೆ. ಕಾರಣ ಏನಂದ್ರೆ ದುಷ್ಟನ ಆಲೋಚನೆಯಂತೆ ನಡೆದು ತನ್ನ ಪತ್ನಿ ಅಲ್ಲದೆ ಇತರ ಸ್ತ್ರೀಯವರೊಟ್ಟಿಗೆ ದೈಹಿಕ ಪ್ಲಸ್ ಲೈಂಗಿಕ ಸಂಪರ್ಕ ಇಟ್ಕೊಂಡು ಆತನು ಹಾಳಾಗ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಸೈತಾನನು ದುಷ್ಟನಾಗಿದ್ದಾನೆ. ಅವನು ಸಕಲ ವಿಧವಾದ ಅವನು ದುಷ್ಟ ಆಲೋಚನೆಯನ್ನು ಸಭೆಯಲ್ಲಿ ಸಭಾ ಪಾಲಕನಲ್ಲಿ ವಿಶ್ವಾಸಿಗಳಲ್ಲಿ ಬಿತ್ತುತ್ತಿರುವಾಗ ದೇವರ ವಾಕ್ಯ ಡಿಮಾಂಡ್ ಮಾಡ್ತಾ ಇರೋದೇನೆಂದ್ರೆ ಅದರ ತಕ್ಕಂತೆ ನಡೆಯಬಾರದು. ಬನ್ನಿ, ದುಷ್ಟರ ಆಲೋಚನೆಯಂತೆ ನಡೆಯುವುದನ್ನು ವಿಶ್ವಾಸಿಗಳಾದಂಥ ನಾವು, ದೇವರ ಸೇವಕರಾದಂಥ ನಾವು ಬಿಟ್ಟು ಬಿಡೋಣ. ಹಾಗಾದ್ರೆ ಯಾರ ಆಲೋಚನೆ ಪ್ರಕಾರ ನಡಿಬೇಕಂತೇಳಿ ಬೈಬಲ್ ಹೇಳ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ ಹಾಗಾದ್ರೆ ಯಾರ ಆಲೋಚನೆಯಂತೆ ನಡೆಯಬೇಕೆಂಬುದಾಗಿ ಪರಿಶುದ್ಧ ಬೈಬಲ್ ನಮಗೆ ಹೇಳ್ತಾ ಇದೆ ಅಂತೇಳಿ ನಾವು ನೋಡೋದಾದ್ರೆ ಕೀರ್ತನೆ ಗ್ರಂಥದಲ್ಲಿ 32ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 32ನೇ ಕೀರ್ತನೆ 8ನೇ ವಚನದಲ್ಲಿ ಹೇಳ್ತಾನೆ, ದೇವರು ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನಗೆ ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಬೈಬಲ್ ಹೇಳ್ತಾ ಇದೆ, ದುಷ್ಟನ ಆಲೋಚನೆಯಂತೆ ನಡೆಯದೆ ಯೆಹೋವನ ಆಲೋಚನೆಯಂತೆ ನಡೆಯಬೇಕೆಂಬುದಾಗಿ. ಇಸ್ ಡಿಮೈಂಡಿಂಗ್ ಗಾಡ್. ಸರ್ವಶಕ್ತನಾದ ಯೆಹೋವನು ಡಿಮೈಂಡ್ ಮಾಡ್ತಾ ಇದ್ದಾನೆ ಸಭೆಗೆ, ದೇವರ ಸೇವಕರಿಗೆ ಡಿಮೈಂಡ್ ಮಾಡ್ತಾ ಇದ್ದಾನೆ, ವಿಶ್ವಾಸಿಗಳಿಗೆ ಡಿಮೈಂಡ್ ಮಾಡ್ತಾ ಇದ್ದಾನೆ, ನೀವು ದುಷ್ಟನ ಆಲೋಚನೆಯಂತೆ ನಡೆಯದೆ ನನ್ನ ಆಲೋಚನೆಯಂತೆ ನಡೆಯಿರಿ ಎಂಬುದಾಗಿ ದೇವರು. ಆಸ್ ಗಾಡ್ ಸರ್ವೆಂಟ್ ಅಥವಾ ಬಿಲಿವರ್ ಆಗಿ ನಾವು ದೇವರ ಆಲೋಚನೆಯಂತೆ ನಡೀತಾ ಇದ್ದೇವಾ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಎಂತ ಒಳ್ಳೆ ವಚನ. ಸುಲಭವಾಗಿ ನಾವು ಬಹಳ ಸರ್ತಿ ಹೇಳ್ತಿರ್ತೀವಿ, ಈ ವಚನ ಎಷ್ಟೋ ಸರ್ತಿ ನಾನು ಹೇಳಿರ್ತೀನಿ, ನೀವು ಹೇಳ್ತೀವಿ. ಆದ್ರೆ ಕರ್ತನ ಆಲೋಚನೆಗೆ ನಾವು ಕಿವಿ ಕೊಡ್ತಾ ಇದ್ದೀವಾ? ಕರ್ತನ ಆಲೋಚನೆಗೆ ನಮ್ಮ ತನು ಮನು ಧನದಿಂದ ನಾವು ಸಮರ್ಪಿಸಿ ಆ ಆಲೋಚನೆಗೆ ವಿಧೇಯರಾಗ್ತಾ ಇದ್ದೀವಾ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಪ್ರಿಯರೇ, ಇವತ್ತು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾನು ನಿನಗೆ ಆಲೋಚನೆ ಹೇಳುತ್ತೇನೆ, ನೀನು ನನ್ನ ಆಲೋಚನೆಯಂತೆ ನಡಿ, ದುಷ್ಟನ ಆಲೋಚನೆಯಂತೆ ನಡೆಯಬೇಡ ಅಂತೇಳಿ. ಯಾಕೆ ನಿನ್ನ ಆತ್ಮೀಯ ಜೀವಿತದಲ್ಲಿ ನೀನು ಪರಿಶುದ್ಧನಾಗಿರ್ಲಿಕ್ಕೆ ಆಗ್ತಾಯಿಲ್ಲ? ಏಕೆ ನಿನ್ನ ಆತ್ಮೀಯ ಜೀವಿತದಲ್ಲಿ ನೀನು ಪರಿಶುದ್ಧನಾಗಿರ್ಲಿಕ್ಕೆ ಆಗ್ತಿಲ್ಲ? ಏಕೆ ನಿನ್ನ ಮತ್ತು ನನ್ನ ಸೇವೆಯಲ್ಲಿ ವೃದ್ಧಿ ಕಾಣ್ತಾ ಇಲ್ಲ ಅಂದ್ರೆ ನಾವು ದುಷ್ಟರ ಆಲೋಚನೆಯಂತೆ ನಡೀತಾ ಇದ್ವಿ, ದೇವರ ಆಲೋಚನೆಯಂತೆ ನಡೀತಾ ಇಲ್ಲ. ಬನ್ನಿ ನನ್ನ ದೇವರ ಸೇವಕರೇ, ನನ್ನ ಜೊತೆ ದೇವರ ಸೇವಕರೇ, ದೇವರ ಮಕ್ಕಳೇ, ನಾವು ದುಷ್ಟರ ಆಲೋಚನೆಯನ್ನು ಬಿಟ್ಟು ದೇವರ ಆಲೋಚನೆಯಂತೆ ನಡೆಯೋಣ. ನಿನ್ನನ್ನು ಕಟಾಕ್ಷಿಸಿ, ನಾವು ಮೀನಿಂಗ್ ಕಟಾಕ್ಷಿಸಿ ಕರ್ನಾಟಕದಲ್ಲಿ ಇದ್ದುವಂತ ನನ್ನ ಪ್ರಿಯ ಕನ್ನಡ ದೇವರ ಮಕ್ಕಳೇ ಅಥವಾ ಬೇರೆ ಭಾಷೆಗೆ ಸೇರಿದ್ರು ಸರಿ, ಕಟಾಕ್ಷ ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲದೆ ಹೋಗಿದೆ.
ಕಟಾಕ್ಷ ಅಂದರೆ ಇದು ಹಳೆ ಕನ್ನಡ. ಕಟಾಕ್ಷ ಅಂದರೆ ಆಶೀರ್ವಾದ ಅಲ್ಲ. ನಿನ್ನ ಮೇಲೆ ದೃಷ್ಟಿ ಇಟ್ಟು, ನಿನ್ನ ಮೇಲೆ ಕಣ್ಣಿಟ್ಟು ಎಂಬುದಾಗಿ ಅರ್ಥ. ಕಟಾಕ್ಷ ಅಂದರೆ ದೃಷ್ಟಿ ಇಟ್ಟು, ಕಣ್ಣಿಟ್ಟು ಎಂಬುದಾಗಿ ಅರ್ಥ. ಪ್ರಿಯರೇ, ನಿನ್ನ ಸಭೆಯ ಮೇಲೆ ದೃಷ್ಟಿ ಇಟ್ಟು, ನಿನ್ನ ಕುಟುಂಬ ಮೇಲೆ ದೃಷ್ಟಿ ಇಟ್ಟು, ನಿನ್ನ ಮಕ್ಕಳ ಮೇಲೆ ದೃಷ್ಟಿ ಇಟ್ಟು, ನಿನ್ನ ಮೇಲೆ ದೃಷ್ಟಿ ಇಟ್ಟು ದೇವರು ಆಲೋಚನೆಯನ್ನು ಹೇಳುವನಾಗಿದ್ದಾನೆ. ಎಂತ ಒಳ್ಳೆ ದೇವರು! ಒಂದು ಸರ್ತೆ ಯೋಚನೆ ಮಾಡಿ ನೋಡಿ. ನಿನ್ನ ಮೇಲೆ ದೃಷ್ಟಿ ಇಡ್ತಾನೆ, ನಿನ್ನ ಕುಟುಂಬದ ಮೇಲೆ ದೃಷ್ಟಿ ಇಡ್ತಾನೆ, ನಿನ್ನ ಹೆಂಡತಿಯ ಮೇಲೆ ದೃಷ್ಟಿ ಇಡ್ತಾನೆ, ನಿನ್ನ ಗಂಡನ ಮೇಲೆ ದೃಷ್ಟಿ ಇಡ್ತಾನೆ, ನಿನ್ನ ಸೇವೆ ಮೇಲೆ ದೃಷ್ಟಿ ಇಡ್ತಾನೆ, ನಿನ್ನ ವಿಶ್ವಾಸಿಗಳ ಮೇಲೆ ದೃಷ್ಟಿ ಇಟ್ಟು ಆಲೋಚನೆ ಹೇಳುವ ಏಕೈಕ ಕರ್ತ ಆತನೇ, ನನ್ನ ಮತ್ತು ನಿನ್ನ ಸೃಷ್ಟಿಕರ್ತನಾದ ಯೆಹೋವ ದೇವರು. ಆಮೆನ್, ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ದೇವರ ವಾಕ್ಯ ಸೃಷ್ಟಿಯಾಗಿದೆ. ದುಷ್ಟನ ಆಲೋಚನೆಯಂತೆ ನಡೆಯದೆ ನನ್ನ ಆಲೋಚನೆಯಂತೆ ನಡೆಯುವನು ಧನ್ಯನು. ಯಾರು ಧನ್ಯರು? ದುಷ್ಟರ ಆಲೋಚನೆಯಂತೆ ನಡೆಯದೆ, ದುಷ್ಟನಾದ ಸೈತಾನನ ಆಲೋಚನೆಯಂತೆ ನಡೆಯದೆ ದೇವರ ಆಲೋಚನೆ ಪ್ರಕಾರ ನಡೆಯುವನು ಧನ್ಯನು. ನೀನು ಧನ್ಯನಾಗಬೇಕಾ? ನೀನು ಆಶೀರ್ವದಿಸಲ್ಪಡಬೇಕಾ? ನಿನ್ನ ಸೇವೆ ಆಶೀರ್ವದಿಸಲ್ಪಡಬೇಕಾ? ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾ? ಹಾಗಾದರೆ ನೀನು ದುಷ್ಟನ ಆಲೋಚನೆಯಂತೆ ನಡೆಯದೆ ದೇವರ ಆಲೋಚನೆಯಂತೆ ನಡಿ. ಆಗ ನಿನ್ನ ಮತ್ತು ನಿನ್ನ ಸೇವೆಯ, ನಿನ್ನ ಆತ್ಮೀಯ ಜೀವಿತದಲ್ಲಿ ಪ್ರಾಸ್ಪರಿಟಿ ಕಾಣ್ತೀಯ. ಯುವರ್ ಇಸ್ ಅ ಬ್ಲೆಸ್ಸೆಡ್. ಆಗ ನೀನು ಆಶೀರ್ವದಿಸಲ್ಪಟ್ಟಂಥ ಮನುಷ್ಯನಾಗಿರ್ತಿ. ಆಗ ನೀನು ಬ್ಲೆಸ್ಸೆಡ್ ಮನುಷ್ಯನಾಗಿ, ಆಶೀರ್ವದಿಸಲ್ಪಟ್ಟಂಥ ಮನುಷ್ಯನಾಗ್ತೀಯ. ದುಷ್ಟರ ಆಲೋಚನೆಯಂತೆ ನಡೆಯದೆ ದೇವರ ಆಲೋಚನೆಯಂತೆ ನಡೆಯೋದು ಕೀರ್ತನೆ, ಮೊದಲನೇ ಕೀರ್ತನೆ 1ನೇ ವಚನ ನಮ್ಮನ್ನು ಕರೆ ಕೊಡ್ತಾ ಇದೆ. ಎರಡನೇದು, ನಾ ಭಾಳ ನಿಮಗೆ ರೆಫರೆನ್ಸ್ ಹೇಳ್ತಾ ಇಲ್ಲ, ಸ್ವಲ್ಪ ಒಂದೇ ವಚನದಲ್ಲಿ ನಿಮ್ಮ ಕಿವಿಯಲ್ಲಿ ಈ ವಚನ ಹೋಗಬೇಕಂತೇಳಿ ನಾನು ಇಷ್ಟಪಡ್ತೇನೆ. ಎರಡನೇದು ನೋಡೋಣ. ಎರಡನೇದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಇವತ್ತು ನಾನು, ನೀವು ಅಥವಾ ಬಹುಪಾಲು ನಾವು ಪಾಪಾತ್ಮರ ಮಾರ್ಗದಲ್ಲೇ ನಿಂತ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಂದು ಸೇವಕನು ವ್ಯಭಿಚಾರ ಮಾಡಿದ್ರೆ ಖಂಡಿಸ್ಲಿಕ್ಕೆ ಧೈರ್ಯ ಇಲ್ಲದೆ ಹೋಗ್ತಾ ಇದೆ ಇವತ್ತು ನಮಗೆ. ನಾವೊಂದು ಸರ್ತೆ ಸೆಕ್ಸ್ ಇನ್ ಚರ್ಚ್ ಅಂತ ಹಾಕಿದ್ದೆ, ಒಂದು ವಚನವನ್ನು ತೆಗೆದುಕೊಂಡು. ದೇವರ ಸೇವಕರು ನನಗೆ ಫೋನ್ ಮಾಡಿ ಈ ರೀತಿಯಾಗಿ ನೀವು ಪೋಸ್ಟ್ ಯಾಕೆ ಹಾಕಿದ್ರಿ ಅಂತ ಕೇಳಿದೆ. ತಪ್ಪೇನಿದೆ ಅಂತ ಕೇಳಿದೆ ಅವ್ರಿಗೆ. ಬೈಬಲ್ನಲ್ಲಿ ಇರೋದು ವಚನನೇ ಅಲ್ಲ ಸಾರ್ ಹಾಕಿದ್ದು ಗ್ರೂಪ್ನಲ್ಲಿ ಅಂತ. ಇದರಲ್ಲಿಂದ ಎಲ್ಲ ಆ ಕ್ರೈಸ್ತರು ನೋಡ್ತಾರೆ. ನೋಡಿದ್ರೆ ಏನು ತಪ್ಪು ಅಂದೆ. ನಮ್ಮದೇ ಮರ್ಯಾದೆ, ನಾವು ತಪ್ಪು ಸಾರಿ, ಪಾಪವನ್ನು ಮಾಡಬೇಡದು ಅಂತ ಹೇಳೋದ್ಲಿಂತ ಅನ್ಯರ ಮಧ್ಯದಲ್ಲಿ ನಮ್ಮ ಹೆಸರು ಕೆಡುವುದಿಲ್ಲ, ಪಾಪ ಮಾಡೋದು ಮೂಲಕ ಕೆಡ್ತಿತ್ತು ಅನ್ನೋದು ನಮಗೆ ಜ್ಞಾನ ಇರಬೇಕು. ಪಾಪ ಮಾಡಬೇಡಪ್ಪ ನೀನು ಸೇವಕ ಅಂದ ತಕ್ಷಣ ಅನ್ಯರ ಮಧ್ಯದಲ್ಲಿ ಹೆಸರು ಕೆಡುವುದಿಲ್ಲ. ಪಾಪ ಮಾಡುವಂತ ವ್ಯಕ್ತಿಯ ಮೂಲಕ ಅನ್ಯರ ಮಧ್ಯದಲ್ಲಿ ಹೆಸರು ಕೆಡುತ್ತಿತ್ತು ಅಂತೇಳಿ ಬೈಬಲ್ ಹೇಳ್ತದೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪ್ರಿಯರೇ, ನಾವಿವತ್ತು ಸೋಲು ಕಾಣಲಿಕ್ಕೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ನಮ್ಮ ಸೇವೆಯಲ್ಲಿ ವೃದ್ಧಿ ಹಾಕಂತ ಇಲ್ಲ ಅಂದ್ರೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದು ಕಾರಣ. ಪ್ರಿಯರೇ, ಇವತ್ತು ನಮ್ಮ ಪರಿಶುದ್ಧತೆ ನಾವು ಯಾಕೆ ಕಳ್ಕೊತಾ ಇದ್ದೀವಿ ಅಂದ್ರೆ ನಾವು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದು ಕಾರಣ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಪರಿಶುದ್ಧನಾಗಿರ್ಬೇಕು, ನೀನು ನೀತಿವಂತನಾಗಿರ್ಬೇಕು, ನೀನು ಪ್ರಾರ್ಥನೆ ವೀರನಾಗಿರ್ಬೇಕು, ನೀನು ನಿಷ್ಕಳಂಕನಾಗಿರ್ಬೇಕಂದ್ರೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು. ನೀವು ಎಲ್ಲಿ ನಿಲ್ತಾ ಇದ್ದೀವಿ ನಾವು ಅನ್ನೋದು ನಮ್ಮನ್ನು ನಾವು ಇವತ್ತು ಪರೀಕ್ಷಿಸ್ಕೋಬೇಕಾಗಿದೆ. ಪ್ರಿಯಾಸ ಯೌವನಸ್ಥನೇ, ನೀನು ಎಲ್ಲಿ ನಿಂತ್ಕೊಳ್ತಾ ಇದೀಯಾ? ಪ್ರಿಯ ಯೌವನ ಸ್ತ್ರೀ, ನೀನು ಎಲ್ಲಿ ನಿಂತ್ಕೊಳ್ತಾ ಇದೀಯ ಇವತ್ತು? ಪ್ರಿಯ ದೇವರ ಸೇವಕನೇ, ನೀನು ಎಲ್ಲಿ
ವಾಕ್ಯದಲ್ಲಿ ನಾನು ನೀನು ಪರಿಶೀಲಿಸಲೇಬೇಕು. ವಾಕ್ಯ ಅನ್ನೋದು ಎರಡೆಚ್ಚದ ಖಡ್ಗ. ಇದು ಉಪದೇಶ ಸತ್ಯ ಮಾರ್ಗ ಚಾನಲ್ ಅನ್ನು ಕೇಳ್ತಿರುವಂತ, ಈ ಟಿವಿದಲ್ಲಿ ಇವತ್ತು ಲೈವ್ ಪ್ರೋಗ್ರಾಮ್ ನೋಡ್ತಿರುವಂತ ನಿಮ್ಮನ್ನು ಮಾತನಾಡ್ತಾ ಇದೆ, ನನ್ನ ಜೊತೆಗೂ ಕೂಡ ಮಾತನಾಡ್ತಾ ಇದೆ. ನೀವು ಅಲ್ಲೇ ಕೂತ್ಕೊಂಡು ಕೇಳ್ತಾ ಇರುವಾಗ ನಿಮ್ಮೊಟ್ಟಿಗೆ ವಾಕ್ಯ ಮಾತನಾಡ್ತಾ ಇರ್ತದೆ. ಇಲ್ಲಿ ನಾವು ಉಪದೇಶ ಮಾಡ್ತಿರುವಂತ ನನ್ನೊಟ್ಟಿಗೆ ಕೂಡ ಮಾತನಾಡುವಂತ ಏಕೈಕ ಗ್ರಂಥ ಅದು ಇಬ್ಬಾಯಿ ಕತ್ತಿಯ ಗ್ರಂಥ ಅಂದ್ರೆ ದಟ್ ಇಸ್ ದ ಬೈಬಲ್. ಪ್ರಿಯರೇ, ನಾವು ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೋಬಾರದು, ಬಿಟ್ಟು ಬಿಡ್ಬೇಕಂತ ಹೇಳ್ತಾ ಇದೆ. ಜ್ಞಾನೋಕ್ತಿಯಲ್ಲಿ ನೋಡಿ, ತಪ್ಪಿ ಹೋಗಿ ಕೂಡ ಅವರ ಮಾರ್ಗದಲ್ಲಿ ಅವರು ಬರುವ ಸ್ಥಳಕ್ಕೆ ಹೋಗಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ನಿಂತುಕೊಳ್ಳಬಾರದು. ತಪ್ಪಿ ಹೋಗಿ ಅವಳು ಬರುವಂತ ಮಾರ್ಗದಲ್ಲಿ ನಡೆಯಬೇಡ ಅಂತ ಹೇಳಿದೆ. ನಾವು ಆ ಕಾರ್ಯನೇ ಮಾಡ್ತಾ ಇದ್ದೀವಿ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಹಾಗಾದ್ರೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೋಬೇಡ ಅಂತೇಳಿ ಅಷ್ಟಕ್ಕೆ ಬೈಬಲ್ ಬಿಡೋದಿಲ್ಲ. ಎಲ್ಲಿ ನಿಂತುಕೊಳ್ಳಬೇಕಂತೇಳಿ ಜೆನೆಸಿಸ್ನಲ್ಲಿ ನಾವು ಹೋದ್ರೆ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ 18ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳ್ತದೆ. ನಮ್ಮ ಪೂಜ್ಯ ಅಥವಾ ನಮ್ಮ ಪೂರ್ವಿಕರಾದಂಥ ಅಬ್ರಾಮ್ ಅವರು ದೇವರ ಎದುರುಗಡೆ ನಿಂತುಕೊಂಡರು. ಎಲ್ಲಿ ನಿಂತುಕೊಂಡ್ರಂತೆ? ದೇವರ ಎದುರುಗಡೆ. ಆ ಮನುಷ್ಯರು 18-22 ಓದ್ತಾ ಇದ್ದೇನ್ರಿ. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ವಿಶ್ವಾಸಿಗಳಿಗೆ ತಂದೆ ಆದಂಥವರು, ನಮ್ಮ ಪೂರ್ವಿಕರಾದಂಥ ಇಬ್ರಿಯರಿಗೆ ಮೂಲ ಪುರುಷನು ಆದಂಥ ಅಬ್ರಾಮ್ ಅವರು ದೇವರಾದ ಯೆಹೋವನ ಎದುರುಗಡೆ ನಿಂತನು ಅಂತಿದೆ. ಒಂದು ದೇವರ ಸೇವಕನಾಗಿ, ಒಂದು ದೇವರ ಮನುಷ್ಯನಾಗಿ, ಒಂದು ಭಕ್ತನಾಗಿ, ಯೇಸುವಿನ ಮಕ್ಕಳಾಗಿ ನಾವು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ದೇವರ ಎದುರುಗಡೆಗೆ ನಿಂತುಕೊಳ್ಳಬೇಕಂತೇಳಿ ಬೈಬಲ್ ಡಿಮಾಂಡ್ ಮಾಡ್ತಾ ಇದೆ. ನಾವು ಎಲ್ಲಿ ನಿಲ್ತಾ ಇದ್ದೀವಿ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸಬೇಕು. ಅಬ್ರಾಮ್ ಸ್ಟಿಲ್ ಸ್ಟುಡ್ ಬಿಫೋರ್ ದ ಯಾವೆ ಆರ್ ಎಲೋಹಿಮ್. ಅಬ್ರಾಮ್ ಅವರು ಯೆಹೋವನ ಎದುರುಗಡೆ ನಿಂತನು. ಆದ ಕಾರಣ ಅಬ್ರಾಮನ ದೇವರು ಎಂಬುದಾಗಿ ದೇವರು ಹೇಳ್ತಾರೆ. ನನ್ನ ಸ್ನೇಹಿತನು ಅಂತ ಹೇಳ್ತಾರೆ ಅಬ್ರಾಮನು ದೇವರ ಎದುರುಗಡೆ ನಿಂತಂಗೆ ಇವತ್ತು ದೇವರ ಸೇವಕರಾದಂಥ ನಾವು, ದೇವರ ಮಕ್ಕಳಾದಂಥ ನಾವು ದೇವರ ಎದುರುಗಡೆ ನಿಂತ್ಕೊಳ್ಳೋರಾಗಿರಬೇಕು. ಎಲ್ಲಿ ನಿಂತಿರ್ತಾ ಇದ್ದೀವಿ ನಾವು? ದೇವರ ಸೇವಕರೇ, ವಿಶ್ವಾಸಿಗಳೇ, ನಮ್ಮ ಪಾಳಿ ಎಲ್ಲಿದೆ? ನಾವು ಎಲ್ಲಿ ನಿಂತುಕೊಳ್ತಾ ಇದ್ದೀವಿ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕಾಗಿದೆ. ಆದಾಮನೇ, ನೀನು ಎಲ್ಲಿದ್ದೀ? ಇವತ್ತು ಅದೇ ದೇವರು ಕೇಳ್ತಾ ಇದ್ದಾನೆ ನಮ್ಮನ್ನು, ನೀನು ಎಲ್ಲೇ ನಿಂತುಕೊಂಡಿದ್ದೀ? ನಿನ್ನನ್ನು ದೇವರು ಕೇಳುವಂತ ಒಂದೇ ಪ್ರಶ್ನೆ, ನೀನು ಎಲ್ಲೇ ನಿಂತುಕೊಂಡಿದ್ದೀ? ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳೋದು ಬೇಡ, ನನ್ನ ಎದುರುಗಡೆ ನಿಲ್ಲಬೇಕೆಂತೇಳಿ ದೇವರು ಬನ್ನಿ ಪ್ರಿಯ ಸಭಿಕರೇ, ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವಿಶ್ವಾಸಿಗಳೇ, ನಾವು ದೇವರ ಎದುರುಗಡೆ ನಿಲ್ಲುವಂತ ದೇವರ ಮಕ್ಕಳು, ದೇವರ ಸೇವಕರಾಗಿರೋಣ. ಲೈಕ್ ಅಬ್ರಾಮ್ ಅವ್ರ ಗತಿ ಆಗಿ ನಾವಿರೋಣ. ಯಾಕೆ ಆ ಕೆಲಸ ಆಗಬಾರ್ದು? ಮಾಡೋಣ. ಪುನಃ ನಿಮಗೆ ನೆನಪು ಮಾಡ್ಕೋತೀನಿ. ಮೊದಲನೇದು ಹೇಳಿದೆ ನಾನು, ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಪ್ರಿಯವನ ಸ್ತ್ರೀ ಯವನಸ್ಥನೇ, ಪ್ರಿಯ ದೇವರ ಸೇವಕನೇ, ಪ್ರಿಯ ದೇವರ ಸೇವಕರ ಪತ್ನಿ, ಪ್ರಿಯ ದೇವರ ಸೇವಕರ ಮಕ್ಕಳೇ ಮತ್ತು
ಸಭೆ ವಿಶ್ವಾಸಿಗಳೇ, ನಾವು ದುಷ್ಟರ ಆಲೋಚನೆಯಂತೆ ನಡೆಯದೆ ದೇವರ ಆಲೋಚನೆ ಪ್ರಕಾರ ನಡೆಯೋಣ. ಎರಡನೆಯದು, ನಾವು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ದೇವರ ಎದುರುಗಡೆ ನಿಲ್ಲೋಣ. ಆಗ ಖಂಡಿತ ನಾವು ಆಶೀರ್ವದಿಸಲ್ಪಟ್ಟಂತ ಧನ್ಯರಾಗ್ತೇವೆ. ಆಗ ನಾವು ಧನ್ಯರಾಗ್ತೇವೆ. ವಿ ಆರ್ ಬ್ಲೆಸ್ಸೆಡ್ ಆಗ್ತೇವೆ. ಮೂರನೆಯದು ಕಡೆಗೆ ಹೋಗೋಣ. ಮೂರನೆಯದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ನೋಡಿ, ಚೆನ್ನಾಗಿ ಬೈಬಲ್ ವರ್ಣಿಸ್ತದೆ. ಫಸ್ಟು ನಡಿಬೇಡಿ, ನಿಂತ್ಕೋಬೇಡ್ರಿ, ಕೂತ್ಕೋಬೇಡ್ರಿ. ಬ್ಯೂಟಿಫುಲ್. ಅದಕ್ಕೆ ನಾವು ಬೈಬಲ್ ಅಂತ ಕರಿತೀವಿ. ನಡಿಬೇಡ, ಅಲ್ಲಿಗೆ ಹೋಗಿ ನಡ್ಕೊಂತ ಅಲ್ಲಿಗೆ ಹೋಗಬೇಡ, ಅಲ್ಲಿ ನಿಂತ್ಕೋಬೇಡ, ಅಲ್ಲೇ ಕುಂದಿರಬೇಡ ಅಂತ ಚೆನ್ನಾಗಿ ಹೇಳ್ತಾರೆ ನೋಡಿ. ನಡೆಯದೆ, ನಿಂತುಕೊಳ್ಳದೆ, ಈಗ ಹೇಳ್ತಾರೆ ದೇವರ ವಾಕ್ಯ, ಕೂತುಕೊಳ್ಳದೆ. ವಾಕ್, ಸ್ಟ್ಯಾಂಡ್, ಸಿಟ್. ಡೋಂಟ್ ವಾಕ್, ಡೋಂಟ್ ಸ್ಟ್ಯಾಂಡ್, ಡೋಂಟ್ ಸಿಟ್. ನಡೆಯಬೇಡ, ನಿಂತುಕೊಳ್ಳಬೇಡ, ಕೂತ್ಕೋಬೇಡ. ಎಲ್ಲಿ ಕೂತ್ಕೋಬಾರ್ದಂತೆ? ಧರ್ಮ ನಿಂದಕರೊಡನೆ. ಚೆನ್ನಾಗಿ ಹೇಳ್ತಾರೆ, ಧರ್ಮ ನಿಂದಕರೊಡನೆ ನೀನು ಕೂತ್ಕೋಬೇಡ. ಇವತ್ತು ನಾನು ನೀನು ಬಹುಪಾಲು ಧರ್ಮ ನಿಂದಕರೊಡನೆ ಕೂತ್ಕೊಳ್ಳುವುದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಕಲ್ತು ಬಿಟ್ಟು ಅದನ್ನೇ ಅಭ್ಯಾಸ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗ್ತಾ ಇದ್ದೀವಿ. ಪ್ರಿಯರೇ, ಪ್ರಿಯ ಸಹೋದರಿ, ಧರ್ಮ ನಿಂದಕರೊಡನೆ ಕೂತ್ಕೋಬಾರದು. ಯಾಕೆ ನನ್ನ ಸೇವೆಗೆ ಆಶೀರ್ವಾದ ಇಲ್ಲ? ಯಾಕೆ ನನ್ನ ಕುಟುಂಬಕ್ಕೆ ಆಶೀರ್ವಾದ ಇಲ್ಲ? ಯಾಕೆ ನನ್ನ ಜೀವಿತಕ್ಕೆ ಆಶೀರ್ವಾದ ಇಲ್ಲ? ಯಾಕೆ ನಿಮಗೆ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಎಲ್ಲಿ ಕುಂದಿರಬೇಕು ಅಲ್ಲೇ ಕೂತಿಲ್ಲ, ಧರ್ಮ ನಿಂದಕರೊಡನೆ ಕೂತ್ಕೊಂಡಿದ್ದೇವೆ. ಎಂತ ದೌರ್ಭಾಗ್ಯ ಸ್ಥಿತಿದಲ್ಲಿದ್ದೇವೆ ನಾವು, ಎಂತ ದುರಂತ ಸ್ಥಿತಿದಲ್ಲಿ ಇದ್ದೀವಿ. ಧರ್ಮ ನಿಂದಕರೊಡನೆ ಕೂತ್ಕೋಬೇಡಪ್ಪ ಅಂದ್ರೆ ನಾವು ಅಲ್ಲೇ ಕೂತ್ಕೋತೀವಿ. ಅದೊಂದು ಹುಚ್ಚು ನಮಗೆ. ಏನು ಮಾಡಬೇಡ ಅಂತೀವಿ, ಅದನ್ನೇ ಮಾಡೋ ಹುಚ್ಚು. ಆದಾಮ್ ಅವ್ರಿಗೆ ಏನು ಮಾಡಬೇಡ ಅಂದ್ರು ಅದನ್ನೇ ಮಾಡಿದ್ರು, ಏನು ಮಾಡಂದ್ರು ಅದನ್ನು ಮಾಡಿಲ್ಲ. ದೇವರ ಸೇವಕರಾದಂಥ ನಾವು, ದೇವರ ಮಕ್ಕಳಾದಂಥ ನಾವು, ದೇವರ ಪ್ರಜೆಗಳಾದಂಥ ನಾವು, ದೇವರು ಏನು ಮಾಡಂತಾರ ಅದನ್ನು ಮಾಡೋದು ಬಿಟ್ಟು ಏನು ಮಾಡಬೇಡ ಅಂತಾರ ಅದನ್ನು ಮಾಡೋದ್ನಲ್ಲಿ ನಂಬರ್ 1 ಆಗ್ಬಿಟ್ಟಿದ್ವಿ. ಅಲ್ಲಿಂದ ಹೊರಗಡೆ ಬರೋಣ. ನಾವು ಅಲ್ಲಿ ಕೂತ್ಕೊಳ್ಳೋದು ಬೇಡ, ಅಲ್ಲಿಂದ ನಾವು ಹೊರಗಡೆ ಬರಬೇಕು. ಹಾಗಾದ್ರೆ ಎಲ್ಲಿ ಕೂತ್ಕೋಬೇಕು? ಧರ್ಮ ನಿಂದಕರೊಡನೆ ಕೂತ್ಕೋಬೇಡ ಅಂತ ಹೇಳಿದೆ ಬೈಬಲು. ಎಲ್ಲಿ ಕೂತ್ಕೊಂಡ್ರೆ ಒಳ್ಳೇದಂತ ಕೂಡ ವಿವರಿಸ್ತದೆ ಬೈಬಲ್. ಹೊಸ ಒಡಂಬಡಿಕೆ, ಲೂಕನ ಬರೆದ ಸುವಾರ್ತೆ, ಹೊಸ ಒಡಂಬಡಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 39ನೇ ವಚನದಲ್ಲಿ ಆಕೆಗೆ ಮರಿಯಳೆ ಎಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯ ಕೇಳುತ್ತಿದ್ದಳು. ಧರ್ಮ ನಿಂದಕರೊಡನೆ ಕೂತ್ಕೊಳ್ಳೋದು ಬಿಟ್ಟು ಈ ಮರಿಯಳು ಎಲ್ಲಿ ಕೂತಿದ್ದಾಳ್ರಿ? ಎಲ್ಲಿ ಕೂತಿದ್ದಾಳೆ ಅಂದ್ರೆ, ವಾವ್, ಯೇಸುವಿನ ಪಾದದಲ್ಲಿ. ಚೆನ್ನಾಗಿ ಹೇಳ್ತೈತೆ ನೋಡ್ರಿ ಬೈಬಲ್. ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನ ಪಾದ ಪೂಜೆಯನ್ನು ಮಾಡುತ್ತಾ ಆತನ
ವಿಶ್ವಾಸಿ ನಾವು ಬರಬೇಕು. ಅದು ನಮ್ಮ ಕರ್ತವ್ಯ. ಅದೇ ನಮ್ಮ ಒಳ್ಳೆಯ ಸೇವೆ. ಆ ಕೆಲಸ ನಾವು ಮಾಡಬೇಕ್ರಿ. ನಾವು ಕೆಲಸ ಮಾಡ್ತಾ ಇಲ್ಲ. ನೋಡ್ರಿ, ಕೊರಂತ್ಯದಲ್ಲಿ ಹೇಳ್ತದೆ 7ನೇ ಅಧ್ಯಾಯ, ಮೊದಲನೇ ಕೊರಂತಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 35ನೇ ವಚನದಲ್ಲಿ ಕೊನೆ ಭಾಗದಲ್ಲಿ, ಕರ್ತನಿಗೆ ಪಾದ ಸೇವೆಯನ್ನು ಮಾಡುವರಾಗಿರಬೇಕೆಂದು ನಿಮ್ಮ ಹಿತಕ್ಕೋಸ್ಕರ ಹೇಳುತ್ತೇನೆ. ಪಾದ ಸೇವೆ ಅಂದ್ರೆ ನಾವು ಕರ್ತನ ಪಾದದಲ್ಲಿ ಕೂತ್ಕೊಂಡು ಆತನ ಲೇಖನವನ್ನು ಕೇಳುತ್ತಾ ಆತನ ಪಾದ ಸೇವೆ ಮಾಡಬೇಕಂತೇಳಿ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತದೆ. ಪ್ರಿಯರೇ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕಾಗ್ತದೆ. ಬೈಬಲ್ ಹೇಳ್ತದೆ, ಧರ್ಮ ನಿಂದಕರೊಡನೆ ಕೂತ್ಕೋಬೇಡ್ರಿ, ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ರಿ. ಸ್ಪೆಂಡ್ ಟೈಮ್ ವಿತ್ ಜೀಸಸ್. ಯೇಸುನೊಟ್ಟಿಗೆ ಸಮಯವನ್ನು ಕಳೆಯಿರಿ. ಯೇಸುನ ವಾಕ್ಯದೊಟ್ಟಿಗೆ ಯೇಸುವಿನ ಸನ್ನಿಧಾನದಲ್ಲಿ ಕೂತ್ಕೊಂಡು ಯೇಸುನ ವಾಕ್ಯದಲ್ಲಿ ಸಮಯವನ್ನು ಕಳೆಯಿರಿ. ಯೇಸುವಿನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಿರಿ ಎಂಬುದಾಗಿ ಬೈಬಲ್ ಹೇಳ್ತಾರೆ. ಮರಿಯಳು ಎಂಥ ಒಳ್ಳೆಯ ಭಾಗ್ಯವನ್ನು ಪಡೆದಳು, ಎಂಥ ಉತ್ತಮ ಭಾಗ್ಯವನ್ನು ಪಡೆದಳು ಎಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಎಂಥ ಉತ್ತಮ ಭಾಗ್ಯವನ್ನು ಮರಿಯಳು ಆರಿಸಿಕೊಂಡಳು. ನೋಡಿ, ನಾವು ಇವತ್ತು ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಮಾತನ್ನು ಕೇಳುವ ಭಾಗ್ಯವನ್ನು ನಾವು ಆರಿಸಿಕೊಳ್ಳಬೇಕು. ಪ್ರಿಯರೇ, ನಾವು ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇವೆ. ಆತನ ಪಾದದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೇವೆ ಅನ್ನೋದು ಒಂದು ಸರ್ತಿ ನಿಮ್ಮನ್ನು ಪರೀಕ್ಷಿಸ್ರಿ. ಈ ಮೆಸೇಜ್ ಕೇಳಿದ ತಕ್ಷಣ ಫಸ್ಟು ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ರೆ ಆಫ್ ಮಾಡಿ, ಟಿವಿ ನೋಡ್ತಾ ಇದ್ರೆ ಫಸ್ಟು ಆಫ್ ಮಾಡಿ, ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಆಫ್ ಮಾಡಿ, ಒಂದು ರೂಮ್ನಾಗ ಹೋಗಿ ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಳ್ರಿ. ಕರ್ತನ ಪಾದದಲ್ಲಿ ಕೂತ್ಕೊಂಡು ಸಮಯವನ್ನು ಕೂತ್ಕೊಳ್ರಿ. ಅದನ್ನೇ ವಾಕ್ಯ ಆಗ್ತದೆ. ನೋಡಿ, ಧರ್ಮ ನಿಂದಕರೊಡನೆ ಕೂತ್ಕೊಳ್ಳದೆ ಯೇಸುವಿನ ಬಳಿಯಲ್ಲಿ ಕೂತ್ಕೊಂಡು ರಾತ್ರಿ ಆಗಲು ಆತನ ವಾಕ್ಯವನ್ನು ಧ್ಯಾನಿಸುವನೇ ಧನ್ಯ. ರಾತ್ರಿ ಆಗಲು ನೀನು ಧ್ಯಾನಿಸ್ಕೊಳ್ಳೋದಕ್ಕಿಂತ ಮುಂಚೆ 3 ಕ್ರಿಯೆ ಮಾಡಬೇಕು. ಒಂದು, ಏನು ಮಾಡಬೇಕು? ದುಷ್ಟನ ಆಲೋಚನೆಯಂತೆ ನಡಿಬೇಡ, ದೇವರ ಆಲೋಚನೆಯಂತೆ ನಡಿ. ಎರಡನೇದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೋಬೇಡ, ದೇವರ ಮುಂದೆ ನಿಂತುಕೋ. ಮೂರನೇದು, ಧರ್ಮ ನಿಂದಕರೊಡನೆ ಕೂತ್ಕೋಬೇಡ, ದೇವರ ಪಾದದಲ್ಲಿ ಕೂತ್ಕೋ. ನಿನ್ನಷ್ಟು ಧನ್ಯನಾದ ದೇವರ ಸೇವಕನು ಅಥವಾ ದೇವರ ಮಗನು ಅಥವಾ ವಿಶ್ವಾಸಿ ಈ ಪ್ರಪಂಚದಲ್ಲಿ ಇನ್ನು ಒಬ್ಬನು ಇರಾಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬನ್ನಿ, ಆ ಕಾರ್ಯವನ್ನು ನಾವು ಮಾಡೋಣವೇ. ಇವತ್ತು ಲೈವ್ ಆಗಿ ಈ ಪ್ರೋಗ್ರಾಮ್ ನೋಡ್ತಿರುವರು ಈ ಚಿಕ್ಕ ಪ್ರಾರ್ಥನೆ ಆದ ತಕ್ಷಣ ದಯವಿಟ್ಟು ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಯೂಟ್ಯೂಬ್ನಲ್ಲಿ ನೋಡೋರು ಅಥವಾ ಫೇಸ್ಬುಕ್ನಲ್ಲಿ, ಟಿವಿನಲ್ಲಿ ನೋಡೋರು ದಯವಿಟ್ಟು ಟಿವಿ ಆಫ್ ಮಾಡಿ ಅರ್ಧ ತಾಸು ಕರ್ತನ ಪಾದದಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಓದಿ, ಆತನನ್ನು ಸ್ತುತಿಸಿ, ಆತನನ್ನು ಘನಪಡಿಸಿ, ಆತನ ಪ್ರಸನ್ನತೆಯನ್ನು ಅನುಭವಿಸಿ. ಬನ್ನಿ, ಆ ಕೆಲಸ ನಾವು ಮಾಡೋಣವೇ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಪ್ರಿಯರೇ, ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ತಾವು ಕೇಳಿದ್ದೀರಿ. ನಾನು ನೆನೆಸ್ತೇನೆ, ಇದು ನಿಮಗೆ ಒಂದು ಹೊಸ ರೀತಿಯಾದದ್ದು ಆಲೋಚನೆ ಕೊಟ್ಟಿರ್ತದೆ ಅಂತೇಳಿ ನಾನು ನೆನೆಸ್ತೀನಿ. ಸೇಮ್ ಟೈಮ್ನಲ್ಲಿ ಕರ್ತನಲ್ಲಿ ನಾನು ನಂಬುತ್ತೇನೆ. ಭಾಳ ಸರ್ತಿ ತಾವು ಈ ವಾಕ್ಯವನ್ನು ಕೇಳಿದ್ದೀರಿ, ಆದರೆ ನಡಿಬೇಡ ಅಂಥೇಳಿ ಹೇಳಿದ್ದಾರೆ. ಆದರೆ ಯಾರ ಪ್ರಕಾರ ನಡಿಬೇಕಂತೇಳಿ ಹೇಳಿದ್ದಾರೆ ಇಲ್ಲೋ ಅಂತ ನನ್ನ ಅರಿಯೇ. ಬಟ್ ದೇವರು ಕೊಟ್ಟಿರುವಂಥ ಅಲ್ಪ ಜ್ಞಾನದಿಂದ ತಮ್ಮ ಹತ್ರ ಹಂಚ್ಕೊಂಡಿಟ್ಟಿದ್ದೇನೆ. ದಯವಿಟ್ಟು ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮತ್ತು ತಾವು ಬರೆದಿಟ್ಕೊಂಡಿದ್ದು ಇನ್ನೊಬ್ಬರಿಗೆ ಈ ವಾಕ್ಯ ಸಂದೇಶವನ್ನು ನಿಮ್ಮ ಸಭೆಯಲ್ಲಿ ನಿಮ್ಮ ನೆರೆಹೊರೆಯವರ ಹತ್ರ ಹಂಚ್ಕೊಳ್ರಿ ಮತ್ತು ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ನನ್ನ ಹೆಸರು ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ, ಗದಗ್ನಲ್ಲಿ ಸೇವೆ ಮಾಡ್ತೀನಿ, ಚಿಕ್ಕ ಸೇವೆ. ದಯವಿಟ್ಟು ಪ್ರಾರ್ಥನೆ ಮಾಡಿರಿ.
ನನ್ನ ಪತ್ನಿಗಾಗಿ ಪ್ರಾರ್ಥನೆ ಮಾಡಿರಿ. ಅವಳ ಹೆಸರು ಪ್ರಿಯಾ ಫ್ರಾನ್ಸಿಸ್ ಕನ್ನೆಯ, ಅವಳಿಗಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ನನ್ನ ಮಗಳು ಟ್ರೈಫೋಸಾ ಫ್ರಾನ್ಸಿಸ್ ಕನ್ನೆಯ, ಅವಳ ಯೌವನಸ್ಥಳಾಗಿದ್ದಾಳೆ, ಅವಳ ಪರಿಶುದ್ಧ ಜೀವಿತಕ್ಕಾಗಿ, ಅವಳ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅಷ್ಟು ಮಾತ್ರ ಅಲ್ಲದೆ ನನ್ನ ಸೇವೆಯ ಚರ್ಚ್ ಆಫ್ ಬ್ಲೆಸ್ಸಿಂಗ್ ಅಂತೇಳಿ ಗದಗಿನಲ್ಲಿ ಚಿಕ್ಕ ಸೇವೆ ನಡೆಸ್ತೀನಿ. ನಮ್ಮ ವಿಶ್ವಾಸಿಗಳಿಗಾಗಿ, ನಮ್ಮ ಕಾಂಗ್ರಿಗೇಷನ್ಗಾಗಿ ಪ್ರಾರ್ಥನೆ ಮಾಡಿರಿ. ಅದೇ ಸಮಯದಲ್ಲಿ ನಮ್ಮ ಈ ಸತ್ಯಮಾರ್ಗ ಚಾನೆಲ್ನ ಸಂಸ್ಥಾಪಕರಾದಂಥ ಸಾಲ್ಮೋನ್ ರಾಜು ಅವ್ರಿಗಾಗೂ ಮತ್ತು ಅವ್ರ ಕುಟುಂಬಕ್ಕಾಗಿಯೂ ಚಾನೆಲ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಆಮೆನ್ ಆ್ಯಂಡ್ ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪಾಸ್ಟರ್ ಅಯ್ಯ ಪ್ರಾರ್ಥನೆ ಮಾಡ್ತಾರೆ. ತುಂಬ ಒಳ್ಳೆಯ ಸಂದೇಶವನ್ನು ಕೇಳೋದಕ್ಕೆ ಕರ್ತನು ಕೃಪೆಯನ್ನು ತೋರಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪಾಸ್ಟರ್ ಫ್ರಾನ್ಸಿಸ್ ಕನ್ನೆ ಅವರಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಇವತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದು ಒಳ್ಳೆಯ ಸಂದೇಶದಲ್ಲಿ ನಮ್ಮ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕೇಳಿರುವ ವಾಕ್ಯಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ ಭಾಗದಿಂದ ಅಪ್ಪ ನಿನ್ನ ಬೆಳೆಯುಳ್ಳ ಮಾತುಗಳಿಂದ ನಮ್ಮನ್ನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಎಲ್ಲಿ ಕುಳಿತುಕೊಳ್ಳಬಾರದು, ನಾವು ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ಕುಳಿತುಕೊಂಡ್ರೆ ನಮಗೆ ನಷ್ಟವಾಗುತ್ತೆ, ಎಲ್ಲಿ ಕುಳಿತುಕೊಂಡ್ರೆ ನಮಗೆ ಆಶೀರ್ವಾದಕರ ದಿನಗಳು ಸಿಗುತ್ತವೆ ಅಥವಾ ಜೀವಿತವು ಸಿಗುತ್ತವೆ. ಪಾ ನಿನಗೆ ಸ್ತೋತ್ರ. ಈ ವಿಷಯದಲ್ಲಿ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಸೇವಕರು ಹೇಳಿದ ಪ್ರಕಾರ ಇದೆಲ್ಲವೂ ಮುಖ್ಯವಲ್ಲ, ಆದರೆ ನಿನ್ನ ಪಾದದ ಬಳಿ ನಾವು ಕಳೆಯುವಂಥ ಸಮಯವು ಅದು ಶ್ರೇಷ್ಠವಾದದ್ದು ಸ್ವಾಮಿ. ನಿನಗೆ ಸ್ತೋತ್ರ. ನೋಡುತ್ತಿರುವ ಕೇಳುತ್ತಿರುವ ಎಲ್ಲ ಮಕ್ಕಳು, ಎಲ್ಲ ಸೇವಕರು ಕೂಡ ಅಪ್ಪ ಈ ವಿಷಯದಲ್ಲಿ ಜಯ ಜೀವಿತವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ನಮ್ಮ ಜೀವಿತದಲ್ಲಿ ಈ ದಿನದಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವುದಕ್ಕೆ ನೀನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ ನೀನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತವನ್ನು ಆಶೀರ್ವದಿಸು. ಪರಲೋಕ ರಾಜ್ಯದಲ್ಲಿ ಸ್ಥಾನವು ಸಂಪೂರ್ಣವಾಗಿ ನಾವು ಸಂಪಾದಿಸಿಕೊಳ್ಳುವ ಹಾಗೆ ನೀವು ನಮ್ಮೊಡನೆ ಇದ್ದುಕೊಂಡು ಸಹಾಯ ಮಾಡಿ ನಮ್ಮನ್ನು ನಡೆಸಿಕೊಡ್ರಿ ಎಂಬುದಾಗಿ ಘನ ಮಾನ ಮಹಿಮೆ ಎಲ್ಲವೂ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೆ ವಂದನೆ. ಥ್ಯಾಂಕ್ ಯು.